ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೈತಾಂಶುತುಲ್ಯಪ್ರಭಂ ಸ್ಫೂರ್ಜತ್ಸೂರ್ಯತನಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕಶೌನಕ ಭೀಷ್ಮದಾಲ್ಭ್ಯಾನ್ ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್ ಪುಣ್ಯಾನಿಮಾನ್ ಪರಮಭಾಗವತಾನ್ ಸ್ಮರಾಮಿ. ಆರಾಧ್ಯ ದೇವತಾಶಕ್ತಿಗಳನ್ನು ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಮರಿಸುತ್ತಾ ಸಕಲ ದೇವತಾತ್ಮಕನಾದಂತಹ ಶ್ರೀಕೃಷ್ಣ ಸ್ವಾಮಿಯನ್ನು ಹೃದಯದಿಂದ ವಂದಿಸುತ್ತಾ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ಅನ್ನುವಂತಹ ಸಂಸ್ಥೆಯಿಂದ ಯೋಜಿಸಲ್ಪಟ್ಟಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ಅನ್ನುವಂತಹ ಸಂಸ್ಥೆ 1993ರಲ್ಲಿ ಸ್ಥಾಪನೆಯಾಗಿ ಇಂದಿಗೆ 29 ವರ್ಷಗಳು ಸಂದವು.
ವಿಶೇಷವಾಗಿ ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಅನೇಕ ಹಿರಿಯರು ಸಮಾಜೋನ್ಮುಖಿಯಾದಂತಹ ಕಾರ್ಯಗಳನ್ನು ಮಾಡಬೇಕು, ಸಮಾಜಕ್ಕೆ ವೇದೋಕ್ತವಾದಂತಹ ವಿಚಾರಗಳನ್ನು ತಿಳಿಯಪಡಿಸಬೇಕು, ವೇದೋಕ್ತವಾದಂತಹ ವಿಚಾರಗಳು ಸಾಮಾನ್ಯ ಜನರಲ್ಲಿಯೂ ಕೂಡ ಅಚ್ಚಳಿಯದಂತೆ ಉಳಿಬೇಕು ಅನ್ನುವಂತಹ ಮಹೋದ್ದೇಶವನ್ನು ಹೊತ್ತಂತಹ ಆ ಹಿರಿಯರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬೇರೆ ಬೇರೆ ಮುಖಗಳಲ್ಲಿ ಸಮಾಜೋನ್ಮುಖಿಯಾದಂತಹ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಸಂಸ್ಥೆಯ ಮತ್ತೊಂದು ಮಹತ್ತರವಾದಂತಹ ಯೋಜನೆಯೇ ಶ್ರೀಮದ್ ಭಾಗವತ ಮಹಾಪುರಾಣದ ಅರ್ಥವನ್ನು, ಅದರ ಒಂದಷ್ಟು ರಹಸ್ಯಗಳನ್ನು ಸಮಾಜಕ್ಕೆ ತಲುಪಿಸುವ ಹಾಗೆ ಮಾಡಬೇಕು. ತನ್ಮೂಲಕವಾಗಿ ಶ್ರೀಮದ್ ಭಾಗವತ ಮಹಾಪುರಾಣದ ಅನೇಕ ವಿಚಾರಗಳು ಸಾಮಾನ್ಯ ಜನರ ಮನಸ್ಸಿಗೂ ಕೂಡ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಶ್ರೀಮದ್ ಭಾಗವತಾರ್ಥ ಸರಣಿ ಅನ್ನುವಂತಹ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಆ ಯೋಜನೆಯನ್ನೇ ಮುಂದಿಟ್ಟುಕೊಂಡು ಇಂದಿನಿಂದ ಸರಣಿಯ ಪ್ರಕಾರ ಶ್ರೀಮದ್ ಭಾಗವತ ಮಹಾಪುರಾಣದ ಒಂದೊಂದೇ ಅಧ್ಯಾಯಗಳನ್ನು ಸ್ವೀಕರಿಸಿ ಆ ಅಧ್ಯಾಯದಲ್ಲಿ ಬರುವಂತಹ ಪ್ರಧಾನವಾದಂತಹ ವಿಚಾರಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಬಹುದಾದಂತಹ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಉದ್ದೇಶದಿಂದ ಈ ಅರ್ಥಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಗ್ರವಾದಂತಹ ಭಾರತ ದೇಶದ ಜೀವನಾಡಿಯೇ ಇರುವಂಥದ್ದು ವೇದಗಳಲ್ಲಿ. ವೇದಗಳು ಅನ್ನುವಂಥದ್ದು ನಮ್ಮ ಭರತಖಂಡದಲ್ಲಿ ತಪಸ್ಸನ್ನು ಮಾಡುತ್ತಾ 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 ಭರತಖಂಡದ ಪ್ರತಿಯೊಂದು ಮಣ್ಣಿನ ಕಣದಲ್ಲಿಯೂ ಕೂಡ ಮಂತ್ರ ಸಂಚಾರವನ್ನು ಮಾಡುವಂತೆ ಮಾಡಿದಂತಹ ಅನೇಕ ಋಷಿಮುನಿಗಳು ತಪಸ್ಸಿನಿಂದ ಕಂಡುಕೊಂಡಂತಹ ಸಾರ್ವಕಾಲಿಕವಾದಂತಹ ಸತ್ಯ. ಹಾಗಾಗಿಯೇ ಅದನ್ನು ಪುರುಷ ನಿರ್ಮಿತವಲ್ಲದ ಕಾರಣ ಅಪೌರುಷೇಯ ಎಂಬುದಾಗಿಯೂ, ಭಗವಂತನ ಉಸಿರಿನಿಂದ ಪ್ರಕಟವಾದ ಕಾರಣ ಅದನ್ನು ವೇದಗಳೆಂದು ಕರೆಯುವಂತಹ ವ್ಯವಸ್ಥೆ ನಮ್ಮ ಭಾರತೀಯ ವಾಂಗ್ಮಯ ಪ್ರಪಂಚದಲ್ಲಿ ಬಂದಿದೆ. ಆ ವೇದಗಳಲ್ಲಿ ಕಂಡುಕೊಂಡಂತಹ ಸತ್ಯಗಳೇನುಂಟು, ಆ ಸತ್ಯಗಳು ಲೋಕದಲ್ಲಿ ಇರುವಂತಹ ಸಾಮಾನ್ಯ ಜನರ ಮಾನಸಿಕ ಮಟ್ಟಕ್ಕೆ ತಲುಪಲಸಾಧ್ಯವಾದಂತಹ ಒಂದು ಹಿನ್ನೆಲೆಯಲ್ಲಿ ಆ ವೇದೋಕ್ತವಾದಂತಹ ವಿಚಾರಗಳು ಯಾವುದೋ ಒಂದು ಕಾಲಘಟ್ಟದಲ್ಲಿ ಕಾಲಗರ್ಭದಲ್ಲಿ ಲುಪ್ತವಾಗಬಾರದು ಅನ್ನುವಂತಹ ಉದ್ದೇಶವನ್ನು ಮುಂದಿಟ್ಟುಕೊಂಡು ಭವಿಷ್ಯದ ಚಿಂತನೆಯನ್ನು ಮಾಡಿದಂತಹ ಅದೇ ಋಷಿಮುನಿಗಳು ಈ ವೇದಾರ್ಥವಾದಂತಹ ವಿಚಾರಗಳು ಸಾರ್ವಜನಿಕರಿಗೂ ಅರ್ಥಾತ್ ಸಾಮಾನ್ಯ ಜನರಿಗೂ ಕೂಡ ತಲುಪಬೇಕು, ನಮ್ಮಂತೆ ಅವರೂ ಕೂಡ ಜೀವನವನ್ನು ಮಾಡಬೇಕು ನೆಮ್ಮದಿಯಿಂದ ಅನ್ನುವುದನ್ನು ಮನಗಂಡಂತಹ ಉದಾರಿಗಳಾದಂತಹ ಋಷಿಮುನಿಗಳು ಅತ್ಯಂತ ರಹಸ್ಯವನ್ನು ತನ್ನ ಒಡಲಲ್ಲಿಟ್ಟುಕೊಂಡಂತಹ ವೇದಗಳು, ಆ ವೇದಗಳಲ್ಲಿ ಬಂದಂತಹ ಆ ರಹಸ್ಯಗಳು ಅದನ್ನು ಲೋಕಕ್ಕೆ ಪ್ರಚುರಪಡಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಆ ವೇದಗಳಲ್ಲಿ ಬಂದಂತಹ ವಿಚಾರಗಳನ್ನು ಸರಳೀಕರಿಸಿ
ಅದರಲ್ಲಿರುವಂತಹ ಅತ್ಯದ್ಭುತವಾದಂತಹ ವಿಜ್ಞಾನವನ್ನು ಲೋಕಕ್ಕೆ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ವೇದೋಕ್ತ ವಿಚಾರಗಳನ್ನು ಸರಳೀಕರಿಸುವಂತಹ ಉದ್ದೇಶದಿಂದ ಸ್ಮೃತಿಗಳನ್ನಾಗಿ ರಚಿಸಿದರು. ಸ್ಮೃತಿಗಳ ಜೊತೆಗೆ ಪುರಾಣಗಳನ್ನು ರಚಿಸಿದರು. ಈ ಸ್ಮೃತಿಗಳು, ಈ ಪುರಾಣಗಳು, ಅವುಗಳಲ್ಲಿ ಆ ವೇದಗಳಲ್ಲಿ ಬಂದಂತಹ ಸಮಗ್ರ ವಿಜ್ಞಾನಗಳೇನುಂಟು, ಆ ವಿಜ್ಞಾನಗಳನ್ನು ಕಥೆಗಳ ಮೂಲಕ, ಉಪಾಖ್ಯಾನಗಳ ಮೂಲಕ ಲೋಕಕ್ಕೆ ಕೊಡುಗೆಯನ್ನಾಗಿ ಕೊಟ್ಟರು. ಆದ ಕಾರಣ ಋಷಿಮುನಿಗಳು ಕೊಟ್ಟಂತಹ ಕೊಡುಗೆ ಇವತ್ತು ಜನಜೀವನದ ನರನಾಡಿಗಳಲ್ಲಿಯೂ ಕೂಡ ಅದು ಪ್ರವಹಿಸಬೇಕು ಅನ್ನುವಂತಹ ಉದ್ದೇಶವೇ ನಮ್ಮ ಸಂಪ್ರತಿಷ್ಠಾನ ಸಂಸ್ಥೆಯ ಮುಂದಿದ್ದದ್ದು. ಈ ಹಿನ್ನೆಲೆಯಲ್ಲಿ ವೇದೋಪನಿಷದಾತ್ಸಾರಾತ್ ಜಾತಾ ಭಾಗವತೀ ಕಥಾ, ವೇದ ಮತ್ತು ಉಪನಿಷತ್ತುಗಳಲ್ಲಿ ಋಷಿಮುನಿಗಳು ಏನನ್ನು ಕಂಡಿದ್ದಾರೆ, ಆ ಕಂಡಂತಹ ಸಾರ್ವಕಾಲಿಕವಾದಂತಹ ಸತ್ಯಗಳು ಅದು ಲೋಕಮುಖಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಅಲ್ಲಿದ್ದಂತಹ ರಹಸ್ಯಗಳನ್ನೇ ಸರಳೀಕರಿಸುತ್ತಾ ಭಾಗವತ ರಚನೆಯನ್ನು ಮಾಡಿದವರು ಅದೇ ಆ ಋಷಿಮುನಿಗಳ ಸಾಲಲ್ಲಿ ಬಂದಂತಹ ಮಹಾತ್ಮರಾದಂತಹ ಭಗವಾನ್ ಕೃಷ್ಣದ್ವೈಪಾಯನರು, ಅರ್ಥಾತ್ ವೇದವ್ಯಾಸರು. ಆ ವೇದವ್ಯಾಸರು ಅನೇಕ ಪುರಾಣಗಳನ್ನು ರಚಿಸಿದ್ದಾರೆ. ಅದರಲ್ಲಿ 18 ಪುರಾಣಗಳು, 18 ಪುರಾಣಗಳು ಪ್ರಧಾನ. ಆ 18 ಪುರಾಣಗಳಲ್ಲಿ ಶ್ರೀಮದ್ಭಾಗವತ ಮಹಾಪುರಾಣ ಎನ್ನುವಂಥದ್ದು ಅನ್ಯತಮವಾದಂತಹ ಪುರಾಣವಾಗಿದೆ. ಯಾಕೆ ಶ್ರೀಮದ್ಭಾಗವತ ಪುರಾಣ ಎನ್ನುವಂತಹ ಹೆಸರು ಆ ಪುರಾಣಕ್ಕೆ ಬಂತು? ಇತರ 18 ಪುರಾಣಗಳಲ್ಲಿ ಯಾವುದೇ ಪುರಾಣಗಳನ್ನು ತೆಗೆದು ನೋಡಿದರೂ ಕೂಡ, ಮತ್ಸ್ಯಪುರಾಣ ಇರ್ಬೋದು, ಬ್ರಹ್ಮಪುರಾಣ ಇರ್ಬೋದು, ಬ್ರಹ್ಮಾಂಡ ಪುರಾಣ ಇರ್ಬೋದು, ಇದೆಲ್ಲ ಆಯಾಯ ಸಂದರ್ಭಗಳಲ್ಲಿ ಅವರವರು ಮಾತಾಡಿಕೊಂಡಂತಹ ಒಳಗಿನ ಸಂವಾದಗಳೇನುಂಟು, ಆ ಸಂವಾದಗಳನ್ನೇ ಪ್ರಧಾನವಾಗಿರಿಸಿಕೊಂಡು ಅದೇ ಶಬ್ದವನ್ನು ಆ ಪುರಾಣಕ್ಕೆ ಕೊಟ್ಟರು. ಉದಾಹರಣೆಗೆ ಭಗವಂತನ ಮತ್ಸ್ಯಾವತಾರ ಏನುಂಟು, ಆ ಮತ್ಸ್ಯಾವತಾರಿಯಾಗಿ ಬಂದಂತಹ ಭಗವಂತನು ಸತ್ಯವ್ರತನ ನಾಮಕನಾದಂತಹ ರಾಜನು ಪರಸ್ಪರ ಮಾಡಿದಂತಹ ಸಂವಾದವೇ ಮತ್ಸ್ಯಪುರಾಣ ಎಂಬಂತಹ ರೀತಿಯಲ್ಲಿ ಹೇಗೆ ಬಂದಿದೋ ಹಾಗೆ ಶ್ರೀಮದ್ಭಾಗವತ ಪುರಾಣ ಬರಲಿಲ್ಲ. ಯಾಕೆ ಈ ಒಂದು ಹೆಸರನ್ನು ಆ ಪುರಾಣಕ್ಕೆ ಕೊಟ್ಟರು ಅಂತ ಕೇಳಿದರೆ, ಭಗವಂತನ ಸಮಗ್ರವಾದಂತಹ ಅವತಾರಗಳೇನುಂಟು, ಸಹಸ್ರಾವತಾರಗಳು ಅಂತ ಕರೀತಾರೆ. ಆ ಸಹಸ್ರ ಅವತಾರಗಳನ್ನು ಸೂಕ್ಷ್ಮವಾಗಿ ಕೊಡುತ್ತಾ ಭಗವಂತನ ನಾನಾ ವಿಧವಾದಂತಹ ಲೀಲೆಗಳನ್ನು ತೋರಿಸುತ್ತಾ, ಅವನ ಲೀಲಾ ವೈಭವವು ಇರ್ಬೋದು, ಆ ಲೀಲೆಯನ್ನು ಮಾಡಿದಂತಹ ಅನೇಕ ಲೋಕಸಂಗ್ರಹವಾದಂತಹ ಕಾರ್ಯಗಳಿರ್ಬೋದು, ಅದನ್ನೆಲ್ಲ ಒಟ್ಟು ಮಾಡಿ ಭಗವತ್ ಸಂಬದ್ಧವಾದಂತಹ ಪುರಾಣ ಅನ್ನುವಂತಹ ಉದ್ದೇಶದಿಂದ ಈ ಪುರಾಣಕ್ಕೆ ಶ್ರೀಮದ್ಭಾಗವತ ಮಹಾಪುರಾಣ ಅನ್ನುವಂತಹ ನಾಮಧೇಯವನ್ನು ಕೊಟ್ಟರು. ವೇದವ್ಯಾಸರು ಈ ಪುರಾಣವನ್ನು ರಚಿಸುವುದಕ್ಕೆ ಕಾರಣ ಏನು? ಅತ್ಯಂತ ಮನೋಜ್ಞವಾಗಿ ಈ ಭಾಗವತ ಪುರಾಣದಲ್ಲಿ ಅದನ್ನು ಹೇಳ್ತಾರೆ. ವೇದವ್ಯಾಸರ ಕೊಡುಗೆ ಅನರ್ಘ್ಯವಾದ್ದು ನಮ್ಮ ಭಾರತ ದೇಶಕ್ಕೆ. ಬ್ರಹ್ಮಸೂತ್ರಗಳನ್ನು ರಚಿಸಿದರು, ಮಹಾಭಾರತವನ್ನು ರಚಿಸಿದರು, 18 ಪುರಾಣಗಳೇ ಮೊದಲಾದಂತಹ ಹಲವು ಲೋಕೋಪಕಾರಕವಾದಂತಹ ಗ್ರಂಥ ರಚನೆಯಾಯಿತು ವೇದವ್ಯಾಸರಿಂದ. ಈ ಯಾವ ಗ್ರಂಥಗಳನ್ನು ರಚಿಸಿದರೂ ಕೂಡ
ಆತ್ಮತೃಪ್ತಿ ಎನ್ನುವಂಥದ್ದು ವೇದವ್ಯಾಸರಿಗೆ ಉಂಟಾಗಲಿಲ್ಲ. ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ ಹೊರಟಾಗ ಆ ಕಾರ್ಯದಲ್ಲಿ ಆತ್ಮತೃಪ್ತಿ ಎನ್ನುವಂಥದ್ದು ಆದಾಗ ಮಾತ್ರ ಆ ಕಾರ್ಯ ಅದು ಫಲಿತಕ್ಕೆ ಬರ್ತದೆ. ಈ ಉದ್ದೇಶದಿಂದ ಇಷ್ಟೆಲ್ಲ ಗ್ರಂಥಗಳನ್ನು ರಚಿಸಿದರೂ ಕೂಡ ಅವರ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಚಿತ್ತಪ್ರಶಮನವನ್ನು ಕಾಣದೇ ಇದ್ದಂತಹ ಕಾಲಕ್ಕೆ ನಾ ಏನು ಮಾಡಿದರೆ ನನ್ನ ಚಿತ್ತಕ್ಕೆ ಪ್ರಶಾಂತಿ ಆಗ್ತದೆ ಅನ್ನುವಂಥದ್ದನ್ನು ಆಲೋಚಿಸಿದಂತಹ ಭಗವಾನ್ ವೇದವ್ಯಾಸರು ಆ ಕಾಲಕ್ಕೆ ಅಧ್ಯಾತ್ಮ ತತ್ವಜ್ಞರಾದಂತಹ ಭಗವಾನ್ ನಾರದರು ಬಂದರು. ಆ ನಾರದರ ದಿವ್ಯೋಪದೇಶ, ಆ ದಿವ್ಯೋಪದೇಶದಿಂದ ಪ್ರೇರಿತರಾದಂತಹ ಸುಪ್ರಚೋದಿತರೂ ಆದಂತಹ ಭಗವಾನ್ ವೇದವ್ಯಾಸರು ಶ್ರೀಮದ್ ಭಾಗವತ ಮಹಾಪುರಾಣವನ್ನು ರಚಿಸ್ತಾರೆ. ಆ ಪುರಾಣದ ರಚನೆಯೇ ಅತ್ಯಂತ ಅದ್ಭುತವಾದಂತಹ ವಿಷಯಗಳು. ಅದರಲ್ಲಿ ವಿಶೇಷವಾಗಿ ಭಗವಂತನ ನಾನಾ ಅವತಾರಗಳನ್ನು ವರ್ಣಿಸುತ್ತಾ ಕಥೆಗಳನ್ನು ಹೇಳುತ್ತಾ ಆ ಎಲ್ಲ ಅವತಾರಗಳಿಗೂ ಮುಖ್ಯತಮವಾದಂತಹ ಅವತಾರವನ್ನು ಅತ್ಯಂತ ವಿಶದವಾಗಿ ವಿಸ್ತಾರವಾಗಿ ವರ್ಣಿಸ್ತಾರೆ. ಆ ಅವತಾರವೇ ಶ್ರೀಕೃಷ್ಣ ಅವತಾರ. ಆದ ಕಾರಣವೇ ಶ್ರೀಕೃಷ್ಣಾನುಗ್ರಹವನ್ನು ಬಯಸುವವರು ಶ್ರೀಮದ್ ಭಾಗವತ ಕಥಾಶ್ರವಣವನ್ನು ಮಾಡಬೇಕು. ತನ್ನ ಜೀವನದಲ್ಲಿ ತಾನು ಗಳಿಸಿದಂತಹ ಪುಣ್ಯಪಾಪಗಳಿದ್ದಲ್ಲಿ ಆ ಪುಣ್ಯಪಾಪಗಳೆಲ್ಲವೂ ಕೂಡ ಅನುಭವಿಸುತ್ತಾ ಕ್ಷಯವಾಗಬೇಕು. ತಾನು ಪರಿಶುದ್ಧನಾಗಬೇಕು. ತಾನು ಪರಿಶುದ್ಧನಾಗಬೇಕು ಅಂತ ಬಯಸುವವನು ಈ ಪುಣ್ಯಶ್ಲೋಕನಾದಂತಹ ಶ್ರೀಕೃಷ್ಣನ ಕಥಾಮೃತವನ್ನು ಶ್ರವಣ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಶ್ರೀಮದ್ ಭಾಗವತ ಮಹಾಪುರಾಣದ್ದು. ಅದನ್ನು ರಚಿಸುವುದಕ್ಕೆ ನಾನಾ ವಿಧವಾದಂತಹ ವಿಘ್ನಾದಿಗಳು ಬರಬಹುದು. ಆ ಬರುವಂತಹ ವಿಘ್ನ ಪರಂಪರೆಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಭಗವಾನ್ ವೇದವ್ಯಾಸರು ಸಕಲ ದೇವತಾತ್ಮಕನಾದಂತಹ ಭಗವಾನ್ ವಾಸುದೇವನನ್ನು ಸ್ತುತಿಸುತ್ತಾ ಮಂಗಲಾಚರಣೆಯನ್ನು ಮಾಡುತ್ತಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಎಂಬುದಾಗಿ. ಏನು ಈ ಶ್ಲೋಕದ ತಾತ್ಪರ್ಯ? ಜನ್ಮಾದ್ಯಸ್ಯ ಯತಃ, ಸಮಗ್ರ ಬ್ರಹ್ಮಾಂಡದ ಸೃಷ್ಟಿಯೇ ಜನ್ಮಾದಿಹಿ ಯತಃ, ಅರ್ಥಾತ್ ಭಗವಂತನಿಂದ ಸೃಷ್ಟವಾಗಿದೆ ಅಂತ. ಭಗವಂತನಿಂದ ಸೃಷ್ಟವಾದಂತಹ ಈ ಪ್ರಪಂಚ ಇದು ಸತ್ಯವೋ ಎಂಬಂತೆ ಭಾಸವಾಗ್ತದಂತೆ. ಯಾಕೆ? ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಸಚ್ಚತ್ಯಚ್ಚಾಭವತ್. ತಾತ್ಕಾಲಿಕವಾದಂತಹ ಕ್ಷರಣಶೀಲವಾದಂತಹ ಈ ಪ್ರಪಂಚ ಸತ್ಯವೋ ಎಂಬಂತೆ ಭಾಸವಾಗುವುದಕ್ಕೆ ಕಾರಣ ಯಾಕೆ ಕೇಳಿದರೆ, ಸತ್ಯಸ್ವರೂಪಿಯಾದಂತಹ ಭಗವಂತ ತಾನು ಅದನ್ನು ಸೃಷ್ಟಿ ಮಾಡಿ ಸೃಷ್ಟವಾದಂತಹ ಪ್ರಪಂಚದೊಳಗಡೆ ತಾನೂ ಹೊಕ್ಕಿ ಸೇರಿಕೊಂಡ. ತದನುಪ್ರವಿಶ್ಯ, ತಾನೂ ಸೇರಿಕೊಂಡು ನಾಶಶೀಲವಾದಂತಹ ಪ್ರಪಂಚವೇ ಸತ್ಯ ಎಂಬಂತೆ ಭಾಸವಾಗುವಂತೆ ಮಾಡ್ತಾನಂತೆ. ಅಂತಹ ಭಗವಂತನಿಂದ ಸೃಷ್ಟವಾದಂತಹ ಈ ಪ್ರಪಂಚ, ಈ ಪ್ರಪಂಚದಲ್ಲಿ ವಿಶೇಷವಾಗಿ ಸತ್ವ ರಜಸ್ತಮೋಗುಣಗಳೆಂಬಂತಹ ಯಾವ ತ್ರಿಗುಣಗಳಿವೆ, ಆ ತ್ರಿಗುಣಗಳೇ ಈ ಸತ್ಯಸ್ವರೂಪಿಯಾದಂತಹ ಭಗವಂತನ ಮಾಯೆ ಎಂಬುದಾಗಿ ನಿರ್ಣಯ ಮಾಡಿದ್ದಾರೆ. ಹಾಗಾಗಿಯೇ ಶ್ರೀಮದ್ ಭಗವದ್ಗೀತೆಯ ಶಾಂಕರ ಭಾಷ್ಯದ ಪ್ರಸ್ತಾವನಾ ಭಾಷ್ಯದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ವೈಷ್ಣವೀಂ ತಾಂ ಮಾಯಾಂ ವಶೀಕೃತ್ಯ ಅಂತ.
ತನ್ನದೇ ಆದಂತಹ ಯಾವ ವೈಷ್ಣವೀ ಮಾಯೆ ಇದೆ ಅದನ್ನು ವಶೀಕರಿಸಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಯಾವ ಸಕಲ ದೇವತಾತ್ಮಕನಾದಂತಹ ಭಗವಂತ ಇದ್ದಾನೆ, ವಾಸುದೇವನಾಮಕನಾದಂತಹ ಶಕ್ತಿ, ಆ ಶಕ್ತಿಯನ್ನು ನಾವು ನಮಿಸ್ತೇವೆ ಎಂಬುದಾಗಿ ಈ ಮಂಗಲ ಶ್ಲೋಕದ ತಾತ್ಪರ್ಯ. ಇಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಯಾರು ಕೇಳಬೇಕು? ಆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಬರುವಂತಹ ವಿಷಯಗಳೇನು? ಅದನ್ನು ಕೇಳಿದ್ದರಿಂದ ಏನು ಪ್ರಯೋಜನ? ಇದನ್ನೂ ಕೂಡ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಈ ರಚಿತವಾದಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಬರುವಂತಹ ವಿಷಯಗಳೇನು ಅಂತ ಕೇಳಿದರೆ, ಧರ್ಮ ಪ್ರೋಜ್ಜಿತ ಕೈತವಃ, ಅತ್ಯಂತ ಪರಿಶುದ್ಧವಾದಂತಹ ಭಗವತ್ ಸಂಬದ್ಧವಾದಂತಹ ವಿಷಯಗಳು, ಅದೇ ಧರ್ಮ ಎಂಬುದಾಗಿ. ಅಲ್ಲಿ ಪ್ರತಿಪಾದ್ಯಮಾನವಾಗುವಂತಹ ವಿಷಯಗಳು ಏನು ಅಂತ ಕೇಳಿದರೆ, ನಿಷ್ಕಲ್ಮಶವಾದಂತಹ ಧರ್ಮ. ನಿಷ್ಕಲ್ಮಶವಾದಂತಹ ಧರ್ಮ ಅಂತಂದರೆ ಏನು? ಭಗವಂತನ ವಿಷಯಕವಾದಂತಹ ಅವನ ಲೀಲೆಗಳಿರ್ಬೋದು, ಅವನ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣವೆಂಬಂತಹ ಮಹಾಕಾರ್ಯಗಳಿರ್ಬೋದು, ಇದನ್ನೆಲ್ಲ ಕೇಳುತ್ತಾ ತಾನು ಧರ್ಮಪರನಾಗಬೇಕು ಅನ್ನುವಂತಹ ಉದ್ದೇಶ ಯಾವ ಗ್ರಂಥವನ್ನು ಓದಿದ್ರೆ ಸಿಗ್ತದೋ, ಅಥವಾ ಯಾವ ಗ್ರಂಥದಲ್ಲಿರುವ ವಿಷಯಗಳು ಅಂತಹ ಶಕ್ತಿಯನ್ನು ತಂದುಕೊಡ್ತವೋ, ಅಂಥದ್ದಕ್ಕೆ ಧರ್ಮ ಪ್ರೋಜ್ಜಿತ ಕೈತವಃ, ಅತ್ಯಂತ ಪರಿಶುದ್ಧವಾದಂತಹ ಧರ್ಮ, ಅದು ಭಾಗವತದ ವಿಷಯ. ಅಂತಹ ಪರಿಶುದ್ಧವಾದಂತಹ ಧರ್ಮವನ್ನು ಯಾರು ಅಧ್ಯಯನ ಮಾಡಬೇಕು, ಯಾರು ಕೇಳಬೇಕು? ನಿರ್ಮತ್ಸರಾಣಾಂ ಸತಾಂ. ನಿರ್ಮತ್ಸರಾಣಾಂ ಸತಾಂ ಅಂತಂದರೆ ಯಾವುದೇ ಪೂರ್ವಾಗ್ರಹ ಇರಬಾರದಂತೆ, ಮತ್ಸರ ರಹಿತರಾಗಿರಬೇಕು. ಪ್ರತಿಯೊಂದು ಜೀವಿಯ ಬಗ್ಗೆಯೂ ಕೂಡ ಹಿತವನ್ನು ಬಯಸುವವನಾಗಿರಬೇಕು. ಹೃದಯದೊಳಗೆ ಹೇಗೆ ಶುದ್ಧಿಯೋ ಬಾಹ್ಯದಲ್ಲಿಯೂ ಕೂಡ ಅಂತಹ ಶುದ್ಧಿಯನ್ನು ತಾನು ಆಚರಿಸಬೇಕು. ಅಂತಹ ಶ್ರೇಯಸ್ಕಾಮನಾದವನೇ ಈ ಭಾಗವತ ಶ್ರವಣಕ್ಕೆ ಅಧಿಕಾರಿ. ಇಲ್ಲಿ ಬರುವಂತಹ ವಿಷಯಗಳೇನು ಅಂತ ಕೇಳಿದರೆ, ವೇದ್ಯಂ ವಾಸ್ತವಮತ್ರ ವಸ್ತು. ಇಲ್ಲಿಯ ವಸ್ತು ಏನು ಅಂತ ಕೇಳಿದರೆ, ವೇದ್ಯಂ ವಾಸ್ತವಂ, ವಾಸ್ತವವಾದಂತಹ ವಿಷಯ. ವಾಸ್ತವವಾದಂತಹ ವಿಷಯಗಳು ಅಂತ ಕೇಳಿದರೆ, ಕನ್ನಡ ಭಾಷೆಯಲ್ಲಿ ವಾಸ್ತವ ಅನ್ನುವಂತಹ ಶಬ್ದಕ್ಕೆ ಏನು ಅರ್ಥವೋ ಆ ಅರ್ಥ ಅಲ್ಲ ಇಲ್ಲಿ. ವಾಸ್ತವಮತ್ರ ವಸ್ತು, ಇಲ್ಲಿ ನಿಜವಾದ್ದು ಅಂತ ಅರ್ಥ. ಕನ್ನಡದಲ್ಲಿಯೂ ಕೂಡ ಆ ಅರ್ಥವನ್ನು ನಾವು ಹತ್ತಿರ ಮಾಡಿಕೊಂಡರೂ ಕೂಡ ನಾವು ಯಾವುದು ನಿಜವೋ ಅದನ್ನು ನಾವು ಕನ್ನಡದಲ್ಲಿ ನಿಜ ಹೇಳುವ ಅರ್ಥದಲ್ಲಿ ವಾಸ್ತವವನ್ನು ಬಳಸುವುದಿಲ್ಲ. ಪ್ರಪಂಚದಲ್ಲಿ ವಾಸ್ತವವಾದಂತಹ ವಸ್ತು ಯಾವುದು ಅಂತ ಕೇಳಿದರೆ, ಯಾವುದು ನಿಜ ಅಲ್ವೋ ಅದು ವಾಸ್ತವ. ಅಂತಹ ನಿಜವಲ್ಲದಂತಹ ವಸ್ತುಗಳು ಏನುಂಟು ಪ್ರಪಂಚದಲ್ಲಿ, ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಹಾಗಿದ್ದಾಗ ಪ್ರಪಂಚದಲ್ಲಿ ವಸ್ತುಸ್ಥಿತಿ ಸೃಷ್ಟಿ ಆದಂದಿನಿಂದ ಶುರುವಾಗಿ ಪ್ರಪಂಚದ ಲಯದವರೆಗೆ ಪ್ರಪಂಚದಲ್ಲಿ ಏನು ವಿಕಾರ ಹೊಂದಿದರೂ ಕೂಡ ಯಾವುದು ವಿಕಾರ ಹೊಂದುವುದಿಲ್ವೋ ಅಂಥದ್ದಕ್ಕೆ ವಾಸ್ತವ ಅಂತ ಕರೆದರು. ಅಂತಹ ವಾಸ್ತವವಾದಂತಹ ಶಕ್ತಿ ಪ್ರಪಂಚದಲ್ಲಿ ಇದೆ ಅಂತ ಆದರೆ ಅದು ಸಾಕ್ಷಾತ್ ಭಗವಂತ ಮಾತ್ರ. ಆ ಭಗವಂತನ
ದಿವ್ಯವಾದಂತಹ ಲೀಲೆ ಏನುಂಟು, ಅವನ ದಿವ್ಯವಾದಂತಹ ಮನೋಜ್ಞವಾದಂತಹ ಶರೀರದ ಪ್ರತಿಯೊಂದು ರೋಮ ಕೂಪಗಳು ನರನಾಡಿಗಳು ಕೂಡ ಚೇತನಗೊಳಿಸುವಂತಹ ಯಾವ ಶಕ್ತಿ ಉಂಟು, ಅಂತಹ ಆ ಶಕ್ತಿಯನ್ನು ಕೊಡುವಂತಹ ಭಗವಂತನೇ ಇಲ್ಲಿ ವಾಸ್ತವ, ಅವನೇ ಇಲ್ಲಿ ವೇದ್ಯನಾದಂತಹ ಶಕ್ತಿ. ಹಾಗಾಗಿ ಭಾಗವತ ಪುರಾಣದಲ್ಲಿ ನಾವು ನೋಡಬೇಕಾದಂತಹ ಶಕ್ತಿ ಯಾವುದು ಅಂತ ಕೇಳಿದರೆ, ನೋಡಬೇಕಾದಂತಹ ವಸ್ತು ಯಾವುದು ಅಂತ ಕೇಳಿದರೆ, ಅದು ಸಾಕ್ಷಾತ್ ಸಕಲ ದೇವತಾತ್ಮಕನಾದಂತಹ ವಾಸುದೇವ. ಅದನ್ನು ಹೇಳ್ತಾರೆ ವೇದ್ಯಂ ವಾಸ್ತವ ಮಾತ್ರ ವಸ್ತು. ಆ ಸಕಲ ದೇವತಾತ್ಮಕನಾದಂತಹ ವಾಸುದೇವನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಶಿವದಂ ತಾಪತ್ರಯೋನ್ಮೂಲನಂ. ಆ ಭಗವಂತನನ್ನು ತಿಳಿಯುವುದರಿಂದ ನಮಗೆ ಮಂಗಲವಾಗ್ತದೆ. ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕಗಳೆಂಬಂತಹ ಯಾವ ತಾಪಗಳುಂಟು, ಆ ತಾಪತ್ರಯಗಳನ್ನೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಆ ವಾಸುದೇವನಿಗಿದೆ. ಆದ್ದರಿಂದ ಅದನ್ನು ನಾವು ತಿಳಿಬೇಕು, ಆ ಭಗವಂತನನ್ನು ನೋಡಬೇಕು. ಆ ಭಗವಂತನನ್ನು ನೋಡಬೇಕಿದ್ದರೆ ನಾವು ಶ್ರೀಮದ್ ಭಾಗವತದ ಒಳಗಡೆ ಪ್ರವೇಶ ಮಾಡಬೇಕು ಅಂತ. ಆದ ಕಾರಣ ಅಂತಹ ಅತ್ಯದ್ಭುತವಾದಂತಹ ಶಕ್ತಿಯುಳ್ಳ ಜೀವಂತವಾದಂತಹ ಗ್ರಂಥ ಎಂಬುದಾಗಿ ಅನುಭವದಲ್ಲಿರುವಂತಹ ಈ ಶ್ರೀಮದ್ ಭಾಗವತವನ್ನು ನಾವು ಯಾವತ್ತೂ ಕೂಡ ಪಾನ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಈ ಭಾಗವತ ಎಂಬುವಂಥದ್ದು ಏನು? ನಿಗಮ ಕಲ್ಪತರೋರ್ಗಲಿತಂ. ನಿಗಮ ಅಂತಂದರೆ ವೇದರಾಶಿಗಳು. ಆ ವೇದರಾಶಿಗಳೆಂಬಂತಹ ಕಲ್ಪವೃಕ್ಷದಿಂದ ಬಿದ್ದಂತಹ ಒಂದು ಮಹಾ ಫಲ. ನಿಗಮ ಕಲ್ಪತರೋರ್ಗಲಿತಂ ಫಲಂ. ಆ ಫಲ ಹೇಗೆ ಬಿದ್ದಿದೆ? ಅದು ಶುಕಮುಖಾದ ಅಮೃತದ್ರವ ಸಂಯುತಂ. ಶುಕನೆಂಬಂತಹ ಒಂದು ಗಿಳಿ ತನ್ನ ಕೊಕ್ಕಿನಿಂದ ಆ ಪರಿಪಕ್ವವಾದಂತಹ ಹಣ್ಣನ್ನು ಅದನ್ನು ಕುಕ್ಕಿ ಆ ಹಣ್ಣನ್ನು ಬೀಳಿಸಿದಂತೆ ಮೊದಲೇ ಸಹಜವಾಗಿ ಪ್ರಕೃತಿದತ್ತವಾಗಿ ಪರಿಪಕ್ವವಾದಂತಹ ಹಣ್ಣು, ಆ ಪರಿಪಕ್ವವಾದಂತಹ ಹಣ್ಣಿಗೆ ಶುಕನೆಂಬಂತಹ ಗಿಳಿಯು ತನ್ನ ಕೊಕ್ಕಿನಿಂದ ಕುಕ್ಕಿದಂತಹ ಒಂದು ಸಂದರ್ಭ. ಆ ಗಿಳಿಯು ಕುಕ್ಕಿದ್ದರಿಂದ ಆ ಗಿಳಿಯ ಶರೀರದಿಂದ ಹೊರಟಂತಹ ದ್ರವ ಏನು ಅಂತ ಕೇಳಿದರೆ ಅಮೃತದ್ರವ ಸಂಯುತಂ. ಅಮೃತ ಸಮಾನವಾದಂತಹ ದ್ರವ ಅದು ಈ ಪರಿಪಕ್ವವಾದಂತಹ ಹಣ್ಣಿನ ಒಳಗಡೆ ಸೇರಿ ಹೋಗಿದೆ. ಅಂತಹ ಅಮೃತ ಸಮಾನವಾದಂತಹ ಅಲ್ಲ, ಅಮೃತಕ್ಕೂ ಎತ್ತರದಲ್ಲಿರುವಂತಹ ಅತ್ಯದ್ಭುತವಾದಂತಹ, ಕುಡಿದರೆ ಶಾಶ್ವತವಾದಂತಹ ಸುಖ, ಶಾಶ್ವತವಾದಂತಹ ಭಗವದ್ದರ್ಶನವನ್ನು ಕಾಣುವಂತಹ ಯಾವ ಶ್ರೀಮದ್ ಭಾಗವತ ಉಂಟು, ಹಣ್ಣು, ಆ ಹಣ್ಣು ಎಂಬುವಂಥದ್ದನ್ನು ಕುಡಿಬೇಕು. ಪಿಬತ ರಸಮಾಲಯಂ. ತನ್ನ ಅಂತ್ಯ ಎಲ್ಲಿಯವರೆಗೂ ಯಾವಾಗ ಆಗ್ತದೆ ಅಲ್ಲಿಯವರೆಗೆ ತಾನು ಈ ಭಾಗವತ ರಸವನ್ನು ಕುಡಿಬೇಕು. ಹೇಗಿರುವವರು ಕುಡಿಬೇಕು ಅಂತ ಕೇಳಿದರೆ, ಕೇವಲವಾಗಿ ಶಬ್ದದಲ್ಲಿಯೇ ವಿರಾಮವನ್ನು ಹೊಂದುವಂತಹ, ಕೇವಲವಾಗಿ ಆ ಶಬ್ದದಲ್ಲಿಯೇ ಟೀಕೆಯನ್ನು ಮಾಡುವಂತಹ ವ್ಯಕ್ತಿಗಳು ಕುಡಿಬಾರದು. ರಸಿಕಾಹ ಭುವಿ ಭಾವುಕಾಹ. ಆ ಭಾಗವತ ರಸವನ್ನು ಕುಡಿಯುವಾಗ ನಾವು ಭಾವುಕರಾಗಿರಬೇಕು, ರಸಿಕರಾಗಿರಬೇಕು. ಅದನ್ನು ಆಸ್ವಾದ ಮಾಡುವಂತಹ ಅನುಭವವನ್ನು ತಾನು ಹೊಂದಿಕೊಂಡೇ ಆ ಭಾಗವತ ರಸವನ್ನು ಕುಡಿಬೇಕು ಅನ್ನುವಂಥದ್ದಾಗಿ ಈ ಶ್ರೀಮದ್ ಭಾಗವತದ ಪೂರ್ವರಂಗವನ್ನು ವೇದವ್ಯಾಸರು ಹೇಳುತ್ತಾ ಅದನ್ನು ಮುಂದೆ ಆ ಕಥೆಯನ್ನು ಅವರು ಹೇಳುವುದಕ್ಕೆ ಮನ ಮಾಡ್ತಾರೆ. ಇಷ್ಟು ಇದರ ಪೂರ್ವಭಾವಿಯಾಗಿ ಪೀಠಿಕಾ ರೂಪದಲ್ಲಿ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಮುಂದಿನ ಭಾಗವನ್ನು ಮುಂದಿನ ಸರಣಿಯಲ್ಲಿ ನಾವು ಅದನ್ನು ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಕೃಷ್ಣಾರ್ಪಣಮಸ್ತು.